ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಿಲ್ಯಾಕ್ಸ್ ಆಂಟಿ. ಈ ಗ್ಯಾಪ್ನಲ್ಲೇ ಸುಮನಾಗೆ ಪಂಪ್ ಹೊಡೆದಿದ್ದೀನಿ. ಮಗುನ್ ಕಳ್ಕೊಂಡಿರೋ ನೋವಲ್ಲಿದ್ದೀನಿ ಅಂತ ನಿಮ್ ನೈನಿ ಅಕ್ಕ ಆಸ್ತಿ ಭಾಗ ಮಾಡೋ ವಿಷಯನ ತೇಲಿಸ್ಬಿಡ್ತಾಳೆ ಅಂತ. ಹೀಗಾದ್ರೆ ನಿನ್ ಮಗುಗೆ ಡೈಪರ್ ತಗೊಳ್ಳೋದಕ್ಕೂ ಕೂಡ ಅವಳ ಮುಂದೆ ಕೈ ಚಾಚಬೇಕು ಅಂತ ಅವಳಿಗೆ ಬ್ರೈನ್ ವಾಶ್ ಮಾಡಿದೀನಿ ಆಂಟಿ. ತಕ್ಷಣ ಕೇಳ್ತೀನಿ ಅಂದ್ಲು ಮಾಮ್. ಸಮಾಧಾನವಾಗಿ ಜಗಳ ಮಾಡ್ದೆ ಕೇಳು ಅಂತ ಹೇಳ್ದೆ ಮಾಮ್. ಇನ್ ಸ್ವಲ್ಪ ಹೊತ್ತಲ್ಲೇ ಬೆಂಕಿ ಹಚ್ತಾಳೆ. ಗುಡ್. ಸುಮನ ಗಲಾಟೆ ಮಾಡಿದ್ರೆ ವಿಕ್ರಾಂತ್ ನನ್ನನ್ನ ಪ್ರಶ್ನೆ ಮಾಡೋದ್ ಬಿಟ್ಬಿಟ್ಟು ತನ್ನ ಸಿಟ್ಟನ್ನೆಲ್ಲ ಸುಮನ ಮೇಲ್ ತೀರಿಸ್ಕೋತಾನೆ. ಚಿಕ್ಕ ಮಗನ್ ವಿಷಯ ಬಿಟ್ಬಿಡಿ ಆಂಟಿ. ನಿಮ್ ದೊಡ್ಡ ಮಗ ವಲ್ಲಭ್ ಕೋಟ್ಯಾಧೀಶ ಆದ್ರೆ ಹೇಗಿರ್ತಾನೆ ಅಂತ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಮ್ಮ ಗಾಯತ್ರಿ, ಇಲ್ನೋಡು ನಿನ್ ತಾತ ನಿನ್ಗೋಸ್ಕರ ಬಟ್ಟೆ ತಂದಿದ್ದಾನೆ. ಅಡ್ಡೆ ಅರೆ ರೇ ಬಾರಮ್ಮ, ಬಾ 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 ಬಾ. ಆಗೋಯ್ತು. ಇದು ನೋಡು ಗೌನು. ಅರೆ ರೇ ಅಳ್ಬೇಡ. ಆಗೋಯ್ತಮ್ಮ. ಅಲ್ಲೆಲೆ ಡ್ರೆಸ್ ಹಾಕ್ದೆ. ನನ್ ಮುದ್ದು ಕೂಸ್ಗೆ ದೃಷ್ಟಿ ಆಗ್ಬಾರ್ದು ಅಂತ ಕಾಡಿಗೆ ಹಚ್ತೀನಿ, ಪೌಡರ್ ಹಾಕ್ತೀನಿ. ತೇಟ ಪರಮೇಶ್ವರಿ ತರನೇ ನೀನೂ ಕಾಣಿಸ್ಬೇಕು. ಏನಮ್ಮ ಹಾಗೆ ನೋಡ್ತಿದೀಯಾ? ಅಮ್ಮ ಇಲ್ಲ ಅಂತನಾ? ಈ ತಾತ ತಾಯಿ ನೋಡ್ಕೊಂಡಂಗೆ ನೋಡ್ಕೋತಾನೆ, ಸರಿನಾ?
ಹೊಟ್ಟೆಲಿರೋ ಮಗು ನಿನ್ನ ನೋಡದೆ ಹಾಗೆ ಹೊರಟೋಯ್ತು. ನೋವನ್ನು ಕೂಡ ನೀನು ಮುಚ್ಚಿಡೋದಕ್ಕೆ ನೋಡ್ತಾ ಇದೆಯಲ್ಲಮ್ಮ. ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಎದೆ ಹುಡ್ಕೊಂಡು ದುಃಖ ಪಟ್ಟಿರೋರು. ಮನ್ಸನ್ನ ಗಟ್ಟಿ ಮಾಡ್ಕೊಂಡಿದ್ಯಲ್ಲ, ಅದೇ ಅದೇ ನಮಗ್ ಧೈರ್ಯ ನಮ್ಮ. ಮಾವ, ಈ ಎದೆ ಮೇಲೆ ನನ್ ಗಂಡ ವಿಶಾಲ್ ಯಜಮಾನ್ರು ಕಟ್ಟಿರೋ ತಾಳಿ ಇದೆ. ನನ್ನ ಹೊಟ್ಟೆಲಿ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದ ಗಾಯತ್ರಿ ಅಮ್ಮವರು ಇದಾರೆ ಅನ್ಕೊಂಡಿದ್ದೆ. ಸುಮಂಗಲಿಯಾಗಿ ಪ್ರಾಣ ಬಿಟ್ಟವ್ರೆ ನನ್ ಮಗುವಾಗಿ ಹುಟ್ಟಿ ನಿಮ್ಗೆ ಮೊಮ್ಮಗು ಆಗ್ತಾರೆ ಅನ್ಕೊಂಡಿದ್ದೆ. ಆದ್ರೆ ನಾನೊಂದ್ ಬಯಸಿದ್ರೆ ಆ ವಿಶಾಲಾಕ್ಷಮ್ಮ ತಾಯಿ ಬೇರೆನೆ ಬಯಸಿದ್ಲು. ಪ್ರಶ್ನೆ ಮಾಡೋಣ ಅಂದ್ರೆ ಅಮ್ಮವರು ನನಗೆ ಕಾಣಿಸ್ಕೋತಿಲ್ಲ. ಅವ್ರ ಮೇಲೆ ರೇಗೋಣ ಅಂದ್ರೆ ಅಮ್ಮನವರು ಕೇಳಿಸ್ಕೋತಿಲ್ಲ. ಎಷ್ಟೋ ಜನಕ್ಕೆ ಅನ್ನ ಹಾಕಿದ ನನ್ನ ಹೆಂಡತಿ ಗಾಯತ್ರಿ ದೇವಿನ ಅನ್ನಪೂರ್ಣೆ ತರ ನಿನ್ನ ಮಡ್ಲಲ್ಲಿ ಎತ್ಕೊಂಡು ಕೈ ತುತ್ತು ತಿನ್ನಿಸ್ತೀಯ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಈ ವಯಸ್ಸಲ್ಲಿ ನನಗೆ ಸಂತೋಷ ಬಿಟ್ಟು ಇನ್ನೇನ್ ಬೇಕು ಹೇಳು? ನಿಮ್ ವಯಸ್ಸಿಗೆ ಸಂತೋಷ ಬೇಕು ಅಂದ್ರಿ, ಅದ್ ಕರೆಕ್ಟೇ ಮಾವ. ನನ್ ವಯಸ್ಸಿಗೆ ನನ್ಗೇನ್ ಬೇಕು ಹೇಳಿ? ಸುಮನ, ಮಾವನ ಹತ್ರ ಹೀಗ ಮಾತಾಡೋದು? ಮನೆಗ್ ದೊಡ್ಡೋರು, ಹಿರಿಯರ ಸ್ಥಾನದಲ್ಲಿರೋ ನಮ್ಮ ಮಾವ ನಿನ್ನ ವಿಚಾರಿಸಕ್ ಬಂದಿದ್ದಾರೆ ಹೊರತು ನನ್ ಜೊತೆ ಮಾತಾಡಕ್ ಯಾಕೆ ಬರ್ಲಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ನಿನಗೇನಮ್ಮ, ಬಂಗಾರದಂತ ಮಗುನ ಹೆತ್ತಿದ್ಯಾ, ಅದಕ್ಕಿಂತ ನಿನಗಿನ್ನೇನ್ ಬೇಕು? ಆಸ್ತಿ. ಆಸ್ತಿನ? ಸುಮನ, ಒಳ್ಳೆ ಟೈಮ್ಗೆ ಬಂದ್ರಿ, ತುಂಬಾ ಸಂತೋಷ ಆಯ್ತು ಬಾವಾ. ಆಸ್ತಿ ಬೇಕು ಅಂದ್ರೆ ಅವ್ರ ಗರ ಬಡ್ದಂಗೆ ಮಾವ ಸುಮ್ನೆ ನಿಂತ್ಬಿಟ್ಟಿದ್ದಾರೆ. ನೀವಾದ್ರೂ ಅವ್ರಿಗೆ ಅರ್ಥ ಮಾಡಿಸಿ. ಸುಮನ, ಬದ್ರಿನಾಥ್ ತಾತ ಅವರು ವಿಲ್ಲಲ್ಲಿ ಬರ್ದಿರೋ ಹಾಗೆ ಇವಾಗ ನನ್ನ ಆಸ್ತಿನೂ ಕೂಡ ಹಂಚ್ಬೇಕು ಅನ್ನೋದಲ್ವಾ ನಿನ್ನ ಉದ್ದೇಶ? ನಿಜವಾಗ್ಲೂ ನೀವು ಈ ಮನೆ ಕಥಾನಾಯಕ ಅಂತ ಅನ್ಸ್ಕೋತೀರಾ ಬಾವಾ? ಮಾವ ನೋಡಿದ್ರಾ? ಅಕ್ಕ ಕೇಳಿಸ್ಕೊಂಡ್ಯಾ? ನಾನ್ ಬಿಡ್ಸ್ ಹೇಳೋಕ್ಕೂ ಮುಂಚೆ ಬಾವ ಹೇಗ್ ಅರ್ಥ ಮಾಡ್ಕೊಂಡ್ರು, ಅದು ಹೀರೋ ಲಕ್ಷಣ ಅಂದ್ರೆ. ಈಗ ನಾವಿರೋ ಪರಿಸ್ಥಿತಿನಲ್ಲಿ ಹೀಗೆಲ್ಲ ಕೇಳೋದು ಸರಿನಾ ಸುಮನ? ನೀನ್ ಹೀಗೆ ಹೇಳ್ತೀಯ ಅಂತ ವಲ್ಲಭ ಬಾವ ಹೇಳಿದ್ರಕ್ಕ. ವಲ್ಲಭನ ಯೋಚನೆನಾ ಇದು? ನಾನ್ ಜಗ್ಲ ಆಡ್ಲಿ ಅಂತ ಹೇಳಿಲ್ಲ ಮಾವ, ಆರಾಮಾಗಿ ಏನ್ ಬೇಕೋ ಕೇಳು ಅಂತಂದ್ರು. ಸುಮನ, ಎಲ್ಲ ಸರಿ ಹೋದ್ಮೇಲೆ ಇದನ್ನೆಲ್ಲ ಮಾತಾಡೋದು ಸರಿ ಅನ್ಸುತ್ತೆ. ಭೂಕಂಪ ಆದ್ರೆ, ಗಾಳಿ ಮಳೆ ಬಂದ್ರೆ, ಈ ತರ ಪ್ರಕೃತಿ ವಿಕೋಪಕ್ಕೇನಾದ್ರೂ ಒಳಗಾದ್ರೆ ಅದೆಲ್ಲ ಕಮ್ಮಿ ಆಗಿ ಎಲ್ಲ ಸರಿ ಹೋದ್ಮೇಲೆ ಕುಶಲೋಪರಿ ಮಾಡೋದ್ರಲ್ಲಿ ಒಂದ್ ಅರ್ಥ ಇರತ್ತೆ ವಿಶಾಲ್ ಬಾವ. ಈಗ ಅಂತದ್ ಏನಾಗಿದೆ ಬಾವ? ನಾವೆಲ್ಲ ಚೆನ್ನಾಗೇ ಇದೀವಲ್ಲ. ಸುಮನ, ನನ್ನ ಹೆಂಡತಿ ಈಗ ಆರೋಗ್ಯವಾಗಿಲ್ಲ. ನಮ್ಮ ಅಕ್ಕ ಸುಂದರಿ ಹೆತ್ತಿರೋ ಮಗು ಸತ್ರು ಅವಳ ಮುಖದಲ್ಲಿ ಸ್ವಲ್ಪನೂ ಕಳೆ ಕಡಿಮೆ ಆಗಿಲ್ಲ ನೋಡಿ. ಅವಳ ಕಣ್ಣಲ್ಲಿ ನೀರ್ ಬರ್ತಾ ಇದ್ರು, ನೋಡಕ್ಕೆ ತುಂಬಾ ಲಕ್ಷಣವಾಗಿದ್ದಾಳ ನಮ್ಮ ಅಕ್ಕ. ಇನ್ನೊಂದ್ ವಿಷಯ, ನನಗೇನೋ ಸಿಸೇರಿಯನ್ ಆಯ್ತು, ನಮ್ಮ ಅಕ್ಕನ್ಗೆ ನಾರ್ಮಲ್ ಡೆಲಿವರಿನೇ. ಸಹಜವಾದ ಹೆರಿಗೆ ಆದ್ರೆ ಸೌಂದರ್ಯಕ್ಕೆ ಯಾವ ಲೋಪನೂ ಬರಲ್ಲ. ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಸುಮನ? ಮಗುನ್ ಕಳ್ಕೊಂಡಿರೋ ನೋವಲ್ಲಿ ಅವಳಿದ್ರೆ ಆಸ್ತಿ ಹಂಚೋದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನನಗ್ ಬುದ್ಧಿ ಇಲ್ದಂಗೆ ಇವ್ರಿಗೆ ಅವ್ರ ಮಗು ಇಲ್ವಲ್ಲ. ಸುಮನ, ಸುಮನ, ಸುಮನ. ಯಜಮಾನ್ರೆ, ಸಮಾಧಾನ. ಚಿಕ್ಕ ಹುಡುಗಿ
ಗೊತ್ತೋ ಗೊತ್ತಿಲ್ದೇನೋ ಮಾತಾಡಿದಾಳೆ. ಹಲೋ, ನಾನ್ಯಾಕೆ ಚಿಕ್ಕ ಹುಡುಗಿ ಆಗ್ಲಿ? ನನ್ನ ಹೋಟೆಲ್ ಹುಟ್ಟಿರೋ ಮಗು ಅಳತ್ತೆ. ನಾನು ಚಿಕ್ಕ ಹುಡುಗಿ ಅಲ್ಲ, ಅಮ್ಮ ಆಗಿದ್ದೀನಿ. ಜೀವಂತವಾಗಿರೋ ಮಗುಗೆ ತಾಯಿ. ಸುಮನಾ, ಇನ್ನೊಂದು ಮಾತಾಡಿದ್ರೆ ಗೌರವ ಕಳ್ಕೊತೀಯ. ನಾನೇನೋ ತಪ್ಪು ಮಾಡಿರೋ ತರ ಕೋಪ ಮಾಡ್ಕೋತೀರಲ್ಲ. ಸರಿ ಬಿಡಿ, ನಿಮ್ಗೆ ಇವಾಗ ಆಸ್ತಿ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ವಿಲ್ ಪೇಪರ್ಸ್ನ ನಾನು ಟೈಮ್ ನೋಡ್ಕೊಂಡು ಕೊಟ್ಟು ಕೊಡ್ತೀನಿ. ಹುಚ್ಚೇನೆ ನಿನ್ಗೆ ಸುಮನ. ಈ ಮನೆ ಮರ್ಯಾದನ್ ಕಳಿಬೇಕು ಅಂತಿದ್ಯಾ? ನೀವ್ ಹಾಗೆ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ. ನನಗೆ ಕೊಡ್ಬೇಕಾಗಿರೋದನ್ನ ಕೊಟ್ರೆ ನಂಗೆ ಅಷ್ಟೇ ಸಾಕು. ನಿನಗೆ ಯಾರೇ ಈ ತರ ಎಲ್ಲ ಹೇಳ್ಕೊಟ್ಟಿದ್ದು? ನೈನಿ, ಸ್ವಲ್ಪ ಇರು ನೀನು. ಡ್ಯಾಡ್, ಕೋಪನ ನೋವನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಕಳ್ಕೊಂಡ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ದೊಡ್ಡವರು ನೀವೇ ಆ ಆಸ್ತಿನ ಹಂಚ್ಬಿಡಿ. ಯಜಮಾನ್ರೆ, ಬೇರೆ ದಾರಿ ಇಲ್ಲಮ್ಮ. ಕುಲಗುರುಗಳನ್ನ ಬರಕ್ ಹೇಳಿದ್ದೀನಿ. ಜಗದೀಶ, ವಾರಸ್ದಾರರು ಹುಟ್ಟಿದ್ದಾರೆ ಅನ್ನೋ ವಿಶೇಷನ ಬಿಟ್ಟು ಏನೋ ವಿಷಯ ಇದೆ ಅಂತ ಕರೆಸಿದ್ಯಾ. ನಿನ್ನ ಕೈಯಲ್ಲಿರೋ ಕಾಗದ ಪತ್ರಗಳಿಗೂ ಇಲ್ಲಿರೋರ ಜೀವನಕ್ಕೂ ಸಂಬಂಧ ಇದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅದೇನು ಹೇಳು. ನನ್ನ ಆಹ್ವಾನ ನಮ್ಮ ಮನಸ್ಸಿ ಬಂದಿರುವಂಥ ಗುರುಗಳಿಗೆ ನಮ್ಮ ಆಸ್ತಿ ಹಂಚೋ ವಿಷಯದಲ್ಲಿ ಮಾರ್ಗದರ್ಶನ ನೀಡಬೇಕು ಅಂತ ಕೇಳೋದು ಸರಿಯಲ್ಲ. ಆದರೆ ಮನೆ ಕೊಟ್ಟು ಬೀದಿ ಪಾಲಾಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ದೈವಾಂಶ ಸಂಭೂತರಾದ ನೀವು ಸಾಕ್ಷಿಯಾಗಿರಬೇಕು ಅಂತ ನಮ್ಮೆಲ್ಲರ ಆಸೆ. ಇಲ್ಲ ಅನ್ಬಿಡಿ ಗುರುಗಳೇ. ಈಗ ಇಲ್ಲಿ ಯಾರು ಕಮ್ಮಿ ಆಗಿದೆ ಅಂತ ಹೇಳಿ ಆಸ್ತಿನ ಭಾಗ ಮಾಡೋಕ್ ಹೊರಟಿದ್ದೀರಿ? ಹೇಳುವಲ್ಲ. ನಾನೇನ್ ಹೇಳಿ ಭಾಗ ಮಾಡ್ಲಿ ಅಂತ ಪಟ್ಟಿಡ್ದೇನ್ ಕೂತಿಲ್ವಲ್ಲ. ಬ್ರೋ, ಇಲ್ಲಿಂದ ಯಾರು ಬೇರೆ ಹೋಗ್ತಿಲ್ಲ. ಆ ಯೋಚನೆ ಯಾರಿಗೂ ಇಲ್ಲ. ಮತ್ ಯಾಕೆ ಕಿತ್ತಾಟ? ಭಾಗ ಬೇಡ ಅಂತಾನೂ ನೀವೇ ಹೇಳ್ತೀರಾ, ಆಸ್ತಿನೂ ಬೇಕು ಅಂತ ನೀವೇ ಹೇಳ್ತೀರಾ. ಗುರುಗಳ ಮನ್ಸಿಗೆ ಏನಾದ್ರೂ ಬೇಜಾರಾದ್ರೆ ಶಾಪ ಕೊಟ್ಬಿಡ್ತಾರೆ, ಹುಷಾರು. ಪಾವನಮೂರ್ತಿ, ಒಂದ್ ನಿಮಿಷ. ಏನಮ್ಮ ಸುಮನ, ನೀನ್ ಮನ್ಸಲ್ಲಿ ಏನ್ ಅನ್ಕೊಂಡಿದೀಯೋ ಅದನ್ ಹೇಳು. ದೊಡ್ಡೋರು ಎದುರುಗಡೆ ಇದ್ದಾಗ ಆಸೆಗಳನ್ನ ಮುಚ್ಚಿಡ್ದೆ ಹೇಳ್ಬೇಕು. ಸ್ವರ ಹಿಡಿದ್ರೆ ವರ ಸಿಗುತ್ತೆ. ಗುರುಗಳೇ, ಬದ್ರಿನಾಥ್ ತಾತ ಅವರು ಈ ಮನೆ ಸೊಸೆಯಂದ್ರಿಗೆ ಮಕ್ಕಳಾದ್ರೆ ಕ್ರಮಬದ್ಧವಾಗಿ ಹೆರಿಗೆಯಾದ ಸಮಯ ನೋಡ್ಕೊಂಡು ಆಸ್ತಿನ ಭಾಗ ಮಾಡ್ಬೇಕು ಅಂತ ವಿಲ್ ಬರ್ದಿದ್ದಾರೆ. ಅದ್ರಲ್ಲಿ ಗಂಡ್ಮಗು ಹೆಣ್ಮಗು ಅಂತ ಯಾವ ಷರತ್ತು ಇಲ್ಲ. ಆದ್ರೆ ಹುಟ್ಟಿರೋ ಮಗುಗೆ ಪ್ರಾಣ ಇದೆಯೋ ಇಲ್ವೋ ಅದನ್ನ ನೋಡ್ಕೊಂಡು ಮಗು ಭವಿಷ್ಯಕ್ಕೋಸ್ಕರ ಆಸ್ತಿ ಹಂಚ್ಕೋಬೇಕು ಅನ್ಕೊಂಡ್ವಿ. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ನನ್ನ ಕ್ಷಮಿಸಿ ಗುರುಗಳೇ. ಆಸ್ತಿನ ಕಳ್ಕೊಂಡವ್ರಿಗೆ ಆಶ್ರಯ ಕೊಟ್ಟ ನಯನಿ ಮತ್ತು ವಿಶಾಲು ಸಂಪಾದನೆ ಮಾಡಿರೋ ಆಸ್ತಿನ ಭಾಗ ಮಾಡಿ ಹಂಚಬೇಕು ಅಂತ ಹೇಳ್ತಾ ಇದ್ದೀರಾ. ಸರಿಯಾಗಿ ಹೇಳಿದ್ರಿ ಗುರುಗಳೇ. ವಿಲ್ಲಲ್ಲೇನಾದ್ರೂ ಆ ಥರ ಬರ್ದಿಲ್ಲ ಅಂದಿದ್ರೆ ಕೇಳೋದಿಕ್ಕೆ ಬಾಯಿ ಮಾತ್ರ ಅಲ್ಲ, ಮನಸ್ಸು ಕೂಡ ಬರ್ತಿರ್ಲಿಲ್ಲ. ದುರಾದೃಷ್ಟ ಅನ್ಕೋಬೇಕು. ಕಷ್ಟಪಟ್ಟು ಸಂಪಾದಿಸೋರೊಬ್ಬರಾದ್ರೆ
ಅನುಭವಿಸೋರು ಇನ್ನೊಬ್ರು. ಹಣೆಲ್ಲೇ ಹಾಗೆ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗತ್ತೆ ಅಂಕಲ್? ನಿಜ ಕಣೆ, ನಮ್ ಮನೇಲಿ ಇರೋ ಅಕ್ಕಿ ಮೇಲ್ ಕೂಡ ನಿನ್ ಹೆಸರು ಬರ್ದಿರೋದಕ್ಕೆ ನೀನ್ ಇನ್ನೂ ಇಲ್ಲೇ ಇದೆಯೇ? ಅದಕ್ಕೆ ಇವಾಗ ಯಾರು ನಂದು ಏನೂ ಪ್ರಯೋಜನ ಇಲ್ಲ. ತಾತ ನಿಯಮ ನಿಬಂಧನೆಗಳನ್ನ ಪಾಲಿಸಿ ಆಸ್ತಿನ ಹಂಚ್ಕೋಬೋದು. ಕರೆಕ್ಟ್. 3 ಸೊಸೆಯರ ಡೆಲಿವರಿ ಒಂದೇ ದಿನ ಒಂದೇ ಟೈಮಲ್ಲಿ ಆಗಿರೋದ್ರಿಂದ ಸಮವಾಗಿ ಹಂಚ್ಬಿಡಿ. ಇರೋದು 150 ಕೋಟಿ ಆಸ್ತಿ, ತಲೆಗೆ 50 ಕೋಟಿ ತಗೋಬೋದು. 50 ಕೋಟಿನೂ ನನ್ಗೇನಾ? ಅಷ್ಟು ಕ್ಯಾಶ್ ಕೊಡಲ್ಲ ನಿಂಗೆ. ಸ್ಥಿರ ಚರ ಮತ್ತು ಗೋಲ್ಡಲ್ಲಿ ಸಿಗುತ್ತೆ ಪಾಲು. ಹೇಗಿದ್ರೇನು ನಾನಂತೂ ಶ್ರೀಮಂತ ಆಗ್ತೀನಲ್ಲ. ಅಯ್ಯೋ ಹುಚ್ಚಿ, ನೀನು ಸತ್ತ ಮೇಲೆ ಆ ಆಸ್ತಿ ನಿನ್ನ ಹತ್ರ ಇರೋ ಮಗುಗೆ, ಅಂದರೆ ನೈನಿ ಅದಕ್ಕೆ ಮಗಳಿಗೆ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಆಸ್ತಿ ಸಂಪಾದಿಸಿರೋದು ವಿಶಾಲ್ ನೈನಿನೇ ಆಗಿದ್ರು ಹಾಸಿನಿ ಸುಮನ ಇಬ್ರು ಸೇರಿ 100 ಕೋಟಿ ತಗೊಂಡ್ರೆ ಮಿಕ್ಕಿದ 50 ಕೋಟಿನ ಮಕ್ಕಳಿಲ್ದಿರೋ ನೈನಿ ಇಟ್ಕೊಂಡು ಏನ್ ಮಾಡ್ತಾಳೆ? ಅಂದ್ರೆ ಏನೇ? ಎಲ್ಲಾನು ಕೊಟ್ಟು ಯಜಮಾನ ಆಗಿರೋನು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ಇದು ನನಗ್ ಬಂದಿದ್ ಸಂದೇಹ ಆಂಟಿ. ನೀನು ನಿನ್ ಡೌಟು ಕೊಡೋ ಸಜೆಷನ್ ಇಂದ ಹೆಲ್ಪ್ ಆಗ್ಬೇಕೇ ಹೊರತು ಪ್ರಾಬ್ಲಮ್ ಸೃಷ್ಟಿ ಆಗ್ಬಾರ್ದು. ನಯನಿಗೆ ಮಕ್ಕಳಿಲ್ಲ ಅಂತ ಯಾರು ಹೇಳಿದ್ದು? ಅಯ್ಯೋ ರಾಮ, ಸೊಸೆಯರ್ಗೆ ಮಕ್ಳಾಗಿದೆ ಅಂತ ಹೇಳಿದಾರಷ್ಟೇ, ನಿಮ್ಗೆ ನಿಜವಾದ ವಿಷಯ ಹೇಳಿಲ್ಲ ಅನ್ಸುತ್ತೆ. ನಮ್ಮ ಅಕ್ಕಂಗ್ ಹುಟ್ಟಿದ ಮಗು ಹೆರ್ಗೆಲ್ಲೇ ಹೋಗ್ಬಿಡ್ತು ಗೊತ್ತಾ? ಇರೋ ವಿಷಯನೆಲ್ಲ ಹೇಳ್ಬೇಕಾದ್ರೆ ಬೇಜಾರಾಗತ್ತೆ ಅಕ್ಕ, ಏನು ಅನ್ಕೋಬೇಡ. ಈಗ ಸಾಕು, ನಿಲ್ಸು. ಆ ವಿಷಯನ ಪದೇ ಪದೇ ಹೇಳ್ಬೇಡ ಸುಮ್ನಾ. ಹಾಸಿನಿ, ನಮ್ಗೆಲ್ಲ ಬೇಜಾರಾಗಲ್ವಾ ಹೇಳು? ಅಲ್ಲೋಡು, ಆ ಫೋಟೋದಲ್ಲಿ ನಗು ಮುಖದಿಂದ ದೇವತೆ ತರ ಕಾಣಿಸ್ತಾ ಇರೋ ಗಾಯತ್ರಿ ದೇವ್ಯಕ್ಕ ನಯನಿ ಹೊಟ್ಟೆಲ್ ಹುಟ್ತಾಳೆ ಅಂತ ಎಲ್ರೂ ಆಸೆಯಿಂದ ಇದ್ರು. ಹದಿನೇಳು ವರ್ಷ ಆದ್ಮೇಲೆ ಸ್ವರ್ಗಸ್ಥರಾಗಿದ್ದ ಅಕ್ಕನ್ನ ಮತ್ತೆ ಈ ಭೂಲೋಕದಲ್ಲಿ ನೋಡ್ಬೋದು ಅಂತ ಎಷ್ಟು ಕನ್ಸ್ ಕಂಡಿದ್ದೆ. ಡೆಲಿವರಿ ಸಮಯದಲ್ಲಿ ನಯನಿ ಕೂಗೋದು ಕೇಳಿಸ್ದೆ ಹೊರತು ಮಗು ಅಳೋ ಶಬ್ದ ಕೇಳಿಸ್ಲೇ ಇಲ್ಲ. ಹುಟ್ಟಿದ ಮಗು ಮುದ್ದು ಮುದ್ದಾಗಿ ಇತ್ತೆ ಹೊರತು ಪ್ರಾಣನೇ ಇರಲಿಲ್ಲ. ನೆನೆಸ್ಕೊಂಡ್ರೆ ನನ್ನ ಪ್ರಾಣನೇ ಹೋದಂಗಾಗ್ತಿದೆ. ನೈನಿ, ಬೇಜಾರಾಗ್ಬೇಡ. ನಿನ್ನ ಮನೋಸ್ಥೈರ್ಯನೇ ನಿನ್ನ ಮುಂದೆ ಕರ್ಕೊಂಡು ಹೋಗುತ್ತಾ. ಅದು ಅಕ್ಷರಶಃ ಸತ್ಯ ವಿಶಾಲ. ಅಮ್ಮ ನಯನಿ, ನಿನ್ನ ವಾಮಹಸ್ತವನ್ನ ಗಾಯತ್ರಿ ದೇವಿ ಪಟದ ದಿಕ್ಕಿಗೆ ಚಾಚಿಡು. ತಪ್ಪಿ ಒಂದು ಮಗುನ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರ ಈ ಸ್ವಾಮೀಜಿ.
ವಿಶಾಲ್ ಕೂಡ ನಯನಿ ಬೇಜಾರು ಮಾಡ್ಕೋತಾಳೆ ಅಂತ ಆ ವಿಷಯನ ಹೇಳಲಿಲ್ಲ. ಏನು ಮಾಡಕ್ಕೆ ಹೊರಟಿದ್ದಾರೆ ಈ ಸ್ವಾಮೀಜಿ?